ಕಾಲ್ ತುಳಿತದಿಂದ ಜನ ಸಾವನ್ನಪ್ಪಿದ್ರು ಕೂಡ ಸೆಲೆಬ್ರೇಷನ್ ಮಾಡ್ತಿತ್ತು ಸರ್ಕಾರ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ವಿಚಾರ ತಲುಪಿದೆ. ದುರಂತದ ಬಗ್ಗೆ ಸಿಎಂ ಗಮನಕ್ಕೆ ಯಾರಾದರೂ ತಂದ್ರ ಅಂದ್ರೆ ತಂದಿಲ್ಲ ಅಂದ್ರೆ ಅವರಂತ ಮೂರ್ಖರು ಇನ್ಯಾರೂ ಇಲ್ಲಪ್ಪ ನನ್ನ ಪ್ರಕಾರ. ಅನಾಹುತದ ಬಗ್ಗೆ ಅರಿವಿದ್ರು ಸುಮ್ಮನಿದ್ರು ಅಧಿಕಾರಿಗಳು. ಸಾವಿನ ಸುದ್ದಿ ಗೊತ್ತಿದ್ರು ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಆಕ್ರೋಶ ನೋಡಿ. 3:15 ಫಸ್ಟ್ ಡೆತ್ ಆಗಿದ್ದು. 4:15 ಇವರು ಹೋಟ್ಲಿಂದ ಹೊರಗೆ ಬರ್ತಾರೆ. 4:45 ವಿಧಾನಸೌಧ ಪ್ರೋಗ್ರಾಮ್ ಆಗುತ್ತೆ. ಅಲ್ಲಿ ತನಕ ಸರ್ಕಾರಕ್ಕೆ ವಿಚಾರ ಏನು ಗೊತ್ತಾಗಿಲ್ಲ ಅಂದರೆ ಅದೇ ದೊಡ್ಡ ಪ್ರಮಾದ ಸರ್ಕಾರ ಮಾಡಿರೋದು ಅಂತ ನನ್ನ ವಾದ. ಆಮೇಲೆ ಅದು ಕಿವಿ ಮೇಲೆ ಹೂವು ಇಡೋ ಕೆಲಸ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, 4:45 ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ನಡೆಯುತ್ತೆ. 3:15 ಮೊದಲ ಸಾವಾಗಿರುತ್ತೆ. ಅಲ್ಲಿಂದ ಇಲ್ಲಿ ತನಕ CM DCMಗೆ ವಿಚಾರಣೆ ಗೊತ್ತಿಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಗೊತ್ತಿದ್ರೂ ಸುಮ್ಮನಿದ್ದು ವಿಜಯೋತ್ಸವ ಮಾಡಿದ್ರ, ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಮಾಡಿದ್ರ ಅಂತಕ್ಕಂಥದ್ದು ಈಗ ಪ್ರಶ್ನೆ. ಅರವಿಂದ, ಅವತ್ತು ಮ್ಯಾಚ್ ನಡೆದಂತಹ ಮರುದಿನ 4ನೇ ತಾರೀಕು ಈಗಾಗಲೇ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಸಾಕಷ್ಟು ಜನರು ಸೇರಿರ್ತಾರೆ. ಸರ್ಕಾರ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ, ಆಟಗಾರರಿಗೆ ಸನ್ಮಾನವನ್ನ ಮಾಡೋದಕ್ಕೆ ವೇದಿಕೆಯನ್ನ ಅದಾಗಲೇ ಸಿದ್ಧಪಡಿಸುವ ಕೆಲಸವನ್ನ ಮಾಡಲಾಗಿರುತ್ತೆ. HALನಿಂದ ಆಟಗಾರರನ್ನ ತಾಜ್ ಹೋಟೆಲ್ಗೆ ಕರೆತಂದು ಇಡ್ಲಾಗಿರುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ತಾಜ್ ಹೋಟೆಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಪೊಲೀಸರಿಗೆ ಮೆಸೇಜ್ ಬರುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಉಂಟಾಗಿ ಸುಮಾರು 4 ಮಂದಿ ಸಾವನ್ನಪ್ಪಿದ್ದಾರೆ, ಸಾಕಷ್ಟು ಮಂದಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋ ಮಾಹಿತಿ ರವಾನೆಯಾಗುತ್ತೆ. ಆದರೂ ಕೂಡ ಸಂಜೆ 4:30 ಹೊತ್ತಿಗೆ ಆಟಗಾರರನ್ನ ಸ್ಟೇಡಿಯಂನಿಂದ ಕರೆದುಕೊಂಡು ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಬಳಿ ಬರುವ ಕೆಲಸವನ್ನ ಮಾಡಲಾಗುತ್ತೆ. 4:45 ಹೊತ್ತಿಗೆ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗಕ್ಕೆ ಪ್ಲೇಯರ್ಸ್ಗಳನ್ನು ಕರೆತರುವ ಕೆಲಸವನ್ನ ಮಾಡಲಾಗುತ್ತೆ. ಆ ಗ್ರ್ಯಾಂಡ್ ಸ್ಟೆಪ್ ಕಾರ್ಯಕ್ರಮ ಆರಂಭವಾಗೋದಕ್ಕೂ ಮೊದಲೇ ಸಾಕಷ್ಟು ಸಾವು ನೋವುಗಳಾಗ್ಬಿಟ್ಟಿರುತ್ತೆ. ಆದರೂ ಕೂಡ ಸರ್ಕಾರ ಈ ರೀತಿಯಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಳ್ಳುತ್ತೆ. ಆಟಗಾರರಿಗೆ ಸನ್ಮಾನ ಅನ್ನೋದಕ್ಕಿಂತ ಅಲ್ಲಿದ್ದಂತಹ ಅಧಿಕಾರಿಗಳು ಮತ್ತೆ ಮಿನಿಸ್ಟರ್ ಮಕ್ಕಳಿಗ ಸೆಲ್ಫಿ ಮತ್ತೆ ಆಟೋಗ್ರಾಫ್ ಅನ್ನ ತೆಗೆದುಕೊಳ್ಳೋದಕ್ಕೆ ಆ ಕಾರ್ಯಕ್ರಮ ಸೀಮಿತ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಇದಾದ ಬಳಿಕ ಈ ಒಂದು ಘಟನೆ ಏನಿದೆ, ಈ ಘಟನೆಯನ್ನ ಅಂದಿನ ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರು, ಅವರ ಮೇಲಿನ ಅಧಿಕಾರಿ ಯಾರು, ಅವರ ಸುಪೀರಿಯರ್ ಆಫೀಸರ್ ಬಂದು DG and IGP ಸಲೀಂ ಅವರಿಗೆ ಹೇಳುವ ಕೆಲಸವನ್ನ ಮಾಡಿದ್ದಾರೆ. ಇವರು ಸಲೀಂ ಅವ್ರಿಗೆ ಈಗಾಗಲೇ 4 ಸಾವು ನೋವಾಗಿದೆ, ಇನ್ನೂ ಕೂಡ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗಬಹುದು, ಸಾಕಷ್ಟು ಮಂದಿ ಕಾಲ್ತುಳಿತದಿಂದ ಆಸ್ಪತ್ರೆ ಸೇರಿದ್ದಾರೆ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಈ ವಿಚಾರ ಸರ್ಕಾರದಲ್ಲಿದ್ದಂತಹ CM DCM ಹೋಮ್ ಮಿನಿಸ್ಟರ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ? ಅವ್ರೇನಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಇವ್ರ ಮಾತು ಕೇಳ್ತಿಲ್ಲ ಅಂದ್ರೆ ಅಷ್ಟು ಅಸಮರ್ಥರಾಗಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಅಂತೇಳಿ. ಇನ್ ಕೇಸ್ ಗೊತ್ತಿದ್ದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಳ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯ ಟೀಕೆಯನ್ನ ಮಾಡಬೇಕು ನಿಜಕ್ಕೂ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಅವಘಡ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೂ ಕೂಡ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಕಾರ್ಯಕ್ರಮವನ್ನ ನಡೆಸ್ತಾರೆ. ಅದಾದ ಬಳಿಕ ಸ್ಟೇಡಿಯಂ ಒಳಗೂ ಕೂಡ ಕಾರ್ಯಕ್ರಮವನ್ನ ನಡೆಸ್ತಾರೆ. ಇನ್ನೊಂದು ಆಯಾಮಗಳಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಿದೆ. ಒಂದು, ಬಲವಂತವಾಗಿ ಪ್ಲೇಯರ್ಸ್ನ ಕರೆತರುವ ಕೆಲಸವನ್ನ ಮಾಡಲಾಯಿತು, ಇಲ್ಲ ಕರ್ಕೊಂಡು ಬರಲೇಬೇಕು ಅಂತೇಳಿ ಸೂಚನೆಯನ್ನ ಕೊಡ್ಲಾಯ್ತು ಅಂತೇಳಿ. ಯಾಕೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲೂ ಕೂಡ ಸುಮಾರು 1.5-2 ಲಕ್ಷ ಜನ ಸೇರಿದ್ರು. ಅವರು ಅಲ್ಲಿ ಅವ್ರಿಗೆ ಯಾವ ರೀತಿಯ ಉತ್ತರವನ್ನ ಕೊಡಬೇಕಾಯ್ತು ಇನ್ ಕೇಸ್ ಪ್ಲೇಯರ್ಸ್ನ ಕರೆತರದೇ ಇದ್ರೆ? ಹೀಗಾಗಿ ಪ್ಲೇಯರ್ಸ್ನ ಕರೆತರುವ ಕೆಲಸವನ್ನ ಮಾಡಲಾಯಿತು. ಇನ್ ಕೇಸ್ ಅಲ್ಲಿ ಕಾರ್ಯಕ್ರಮವನ್ನ ತತ್ಕ್ಷಣ ರದ್ದು ಮಾಡಿದ್ರೆ ಅಲ್ಲೂ ಕೂಡ ಒಂದಷ್ಟು ಅವಘಡಗಳಾಗ್ತಿತ್ತು. ಹೀಗಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿದೆ. ಒಟ್ಟಾರೆ ಒಂದಂತೂ ಸತ್ಯ, ಕಾರ್ಯಕ್ರಮ ಆ ಒಂದು ಸೆಲೆಬ್ರೇಷನ್ ಆರಂಭವಾಗೋದಕ್ಕೆ ಮೊದಲೇ ಕಾಲ್ತುಳಿತ ಉಂಟಾಗಿತ್ತು. ಕಾಲ್ತುಳಿತ ಉಂಟಾಗಿ 11 ಮಂದಿ ಸಾವನ್ನಪ್ಪಿದ್ರು. ಓಕೆ, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದನ್ನು ಕೋರ್ಟ್ ತುಂಬ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಬೇಕು, ಟೈಮಿಂಗ್ಸ್ ತಗೋಬೇಕು. ನೀವು ವಿಕ್ಟೋರಿಯಾ ಹಾಸ್ಪಿಟಲ್ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಡೆತ್ ಅನೌನ್ಸ್ ಮಾಡಿದಾಗ ಎಷ್ಟು ಗಂಟೆ,